ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ಅರ್ವಾನಾ ಫಿಶ್ ಟ್ಯಾಂಕ್ ಮೇಟ್ಸ್ ಅಂದರೆ ಅರ್ವಾನಾ ಫಿಶ್ ಜೊತೆ ಯಾವ್ಯಾವ ಮೀನು ಬಿಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಈ ಅರ್ವಾನಾ ಮೀನು ಜೊತೆ ಬಿಡೋ ಮೀನುಗಳು ಬಂದು ಅದೇ ಸೈಜಲ್ಲಿ ಇರಬೇಕು. ಅದಕ್ಕಿಂತ ಚಿಕ್ಕ ಸೈಜಲ್ಲಿ ಬಿಡೋಕ್ಕೆ ಹೋದರೆ ಅದು ಬಂದು ಮೀನು ಅರ್ವಾನಾ ಮೀನು ಬಂದು ಬೇರೆ ಮೀನಿಗೆ ಅಟ್ಯಾಕ್ ಮಾಡುತ್ತೆ. ಫಸ್ಟು ನೀವು ನೋಡೋವಂಥದ್ದು ಬಂದು ಆಸ್ಕರ್ ಫಿಶು. ಇದನ್ನು ಅರ್ವಾನಾ ಮೀನು ಜೊತೆ ಬಿಡ್ಬೋದು. ಯಾವ ವೆರೈಟಿ ಬೇಕಂತ ಬಿಡ್ಬೋದು, ಆದರೆ ಕರೆಕ್ಟ್ ಸೈಜಲ್ಲೇ ಬಿಡಬೇಕು. ಇವಾಗ ನೀವು ನೋಡೋವಂಥದ್ದು ಬಂದು ಪ್ಲೆಕ್ಕೋ ಮೀನು ಅಂತಾರೆ, ಅಂದರೆ ಶಕ್ಕರ್ ಮೀನು ಅಂತಾರಲ್ಲ. ಇದು ಬಂದು ಅರ್ವಾನಾ ಫಿಶ್ ಟ್ಯಾಂಕಲ್ಲಿ ಬಂದು ಬಿಡ್ಬೋದು. ಏನಕ್ಕೆ ಕ್ಲೀನಿಂಗು ಯೂಸ್ ಆಗುತ್ತೆ ಮತ್ತು ಒಂದು ಸೈಡಲ್ಲೇ ಇರುತ್ತೆ ಇದು ಮೀನುಗಳು. ಇವಾಗ ನೀವು ನೋಡೋವಂಥದ್ದು ಬಂದು ಟೈಗರ್ ಡ್ಯಾಟ್ನಟ್ಸ್ ಅಂತಾರೆ. ಈ ಮೀನುಗಳನ್ನು ಅರ್ವಾನಾ ಫಿಶ್ ಜೊತೆ ಬಿಡ್ಬೋದು. ನೋಡೋಕ್ಕೂ ಕ್ಯೂಟಾಗಿ ಕಾಣಿಸುತ್ತೆ, ಲುಕ್ಕಲ್ಲೂ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೀವು ನೋಡೋವಂಥದ್ದು ಬಂದು ಸಿಲ್ವರ್ ಡಾರಲ್ ಫಿಶ್ ಅಂತಾರೆ. ಈ ಮೀನುಗಳನ್ನು ಬಿಡ್ಬೋದು, ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲೇ ಬಿಡಬೇಕು. ಅರ್ವಾನಾ ಫಿಶ್ ಎಷ್ಟಿರುತ್ತೋ ಅದು ಸೈಜೇ ನೋಡ್ಕೊಂಡ್ಬಿಡ್ಬೇಕು. ಇವಾಗ ನೋಡೋವಂಥದ್ದು ಬಂದು ಜಾಗ್ವಾರ್ ಚಿಕ್ಲಿಗಡ್ ಅಂತಾರೆ. ಈ ಮೀನನ್ನು ನೀವು ಅರ್ವಾನಾ ಫಿಶ್ ಜೊತೆ ಬಿಡ್ಬೋದು. ಇವಾಗ ನೀವು ನೋಡೋವಂಥದ್ದು ಬಂದು ಇದು ರೆಡ್ ಟೈಲ್ ಕ್ಯಾಟ್ ಫಿಶ್ ಅಂತಾರೆ. ಈ ಮೀನಿಗೂ ನೀವು ಅರ್ವಾನಾ ಫಿಶ್ ಜೊತೆ ಬಿಡ್ಬೋದು. ಇದು ಬಂದು ಬಾಟಮ್ ಲೇಯರ್ಸ್ ಆಗಿ ವರ್ಕ್ ಆಗುತ್ತೆ, ಅಂದರೆ ಮೇಲೂ ನೀವು ನೋಡ್ಬೋದು ಈ ಮೀನುಗಳನ್ನ, ಕೆಳಗೂ ಮೇಯ್ತಾ ಇರುತ್ತೆ. ಇವಾಗ ನೋಡೋವಂಥದ್ದು ಬಂದು ಇದು ಪಾಕು ಫಿಶ್ ಅಂತಾರೆ, ಇಲ್ಲಾಂದರೆ ಪಿರಾನ ಮೀನು ಅಂತಾರೆ. ಈ ಮೀನುಗಳನ್ನು ನೀವು ಅರ್ವಾನಾ ಫಿಶ್ ಜೊತೆ ಬಿಡ್ಬೋದು. ಇದು ಬಂದು ಬ್ಲ್ಯಾಕ್ ಗೋಸ್ಟ್ ನೈಫ್ ಫಿಶ್ ಅಂತಾರೆ. ಇದನ್ನು ದೊಡ್ಡ ಸೈಜಲ್ಲಿ ಸಿಕ್ಕಿದ್ರೆ ಬಂದು ನೀವು ಅರ್ವಾನಾ ಫಿಶ್ ಜೊತೆ ಬಿಡ್ಬೋದು. ಇವಾಗ ನೋಡೋವಂಥದ್ದು ಬಂದು ಸೆನಾಗಲ್ ಫಿಶ್ ಅಂತಾರೆ, ಇಲ್ಲಾಂದರೆ ಬಿಚ್ಚೀರ್ ಫಿಶನ್ನು ಅಂತಾರೆ. ಈ ಮೀನುಗಳನ್ನು ನೀವು ಅರ್ವಾನಾ ಫಿಶ್ ಟ್ಯಾಂಕಲ್ಲಿ ಬಂದು ಬಿಡ್ಬೋದು. ಇದು ಬಂದು ಬಾಟಮ್ ಲೇಯರ್ ಫಿಶು ಅಂತಾರೆ. ಇವಾಗ ನೀವು ನೋಡೋವಂಥದ್ದು ಬಂದು ಸ್ಟಿಂಗ್ರೇ ಫಿಶ್ ಅಂತಾರೆ. ಇದನ್ನು ಅರ್ವಾನಾ ಫಿಶ್ ಟ್ಯಾಂಕಲ್ಲಿ ಬಿಡ್ಬೋದು. ನೋಡೋಕ್ಕೆ ಒಂಥರ ಎಕ್ಸಾಟಿಕ್ ಫಿಶ್ ಥರ ಕಾಣಿಸುತ್ತೆ ಮತ್ತು ಕ್ಯೂಟಾಗಿರುತ್ತೆ. ನೆಕ್ಸ್ಟ್ ನೀವು ನೋಡೋವಂಥದ್ದು ಬಂದು ಇದು ಪಿಕಾಕ್ ಬಾಸ್ ಫಿಶ್ ಅಂತಾರೆ. ಇದನ್ನು ನೋಡೋಕ್ಕೆ ಕ್ಯೂಟಾಗಿ ಕಾಣಿಸುತ್ತೆ, ಗ್ರೀನ್ ಕಲರ್ ಪಿಕಾಕ್ ಬಾಸು. ಇದು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅರ್ವಾನಾ ಜೊತೆನೂ ಬಿಡ್ಬೋದು. ಇವಾಗ ನೀವು ನೋಡೋವಂಥದ್ದು ಬಂದು ಇದು ನಾರ್ಮಲ್ ಪ್ಯಾರೆಟ್ ಅಲ್ಲ, ಕಿಂಗ್ ಕಾಂಗ್ ಪ್ಯಾರೆಟ್ ಫಿಶ್ ಅಂತಾರೆ. ಇದು ಬಂದು ಸೈಜಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ, ದೊಡ್ಡದಾಗಿರುತ್ತೆ. ಇದು ಬಂದು ಅರ್ವಾನಾ ಟ್ಯಾಂಕಲ್ಲಿ ಬಿಡ್ಬೋದು.